Subscribe now and press the bell icon. Never miss an update. Hey guys, welcome to Borntolearn YouTube channel. ಮಾರ್ಚ್ 2ನೇ ತಾರೀಕಿಂದ KCET 2023 ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಸೋ ಮೆನಿ ಸ್ಟೂಡೆಂಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿದ್ದಾರೆ. ಸೊ ಇವತ್ತು ಮಧ್ಯಾಹ್ನ 1 ಗಂಟೆವರೆಗೆ ಯಾರ್ಯಾರು ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಲಾಸ್ಟಲ್ಲಿ ಅಪ್ಲಿಕೇಶನ್ ಪ್ರಿಂಟಲ್ಲಿ ನಿಮ್ಮ ಸಿಗ್ನೇಚರ್ ಆಗಿರ್ಬೋದು ಮತ್ತು ಆರ್ ಡಿ ನಂಬರ್ ಕೆಲವು ಡೀಟೇಲ್ಸ್ ಯಾವುದು ಶೋ ಆಗ್ತಾ ಇರಲಿಲ್ಲ. ಸೊ ಇದು ಅಪ್ಲಿಕೇಶನಲ್ಲಿ KCET ಅವರ ಅಪ್ಲಿಕೇಶನ್ ಬಿಟ್ಟಿರುವಂಥ ವೆಬ್ಸೈಟಲ್ಲಿ ಡಿಫೆಕ್ಟ್ ಇರೋ ಕಾರಣದಿಂದ ಸೊ ಈ ರೀತಿ ಆಗ್ತಾ ಇತ್ತು. ಸೊ ನಿಮಗಂತಾನೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ಅಪ್ಡೇಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ನಿಮಗೆ KCET ಕೌನ್ಸಿಲಿಂಗ್ ಮುಗಿಯೋವರೆಗೂ ಈ ಚಾನಲಲ್ಲಿ ಅಪ್ಡೇಟ್ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯು ಕ್ಯಾನ್ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಹಾಗೂ ಕ್ವಿಕ್ ಅಪ್ಡೇಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಸೊ KEA ವೆಬ್ಸೈಟಲ್ಲಿ ನಿಮಗೆ ಫಸ್ಟ್ ಒನ್ ಇದೆ ನೋಡಿ, UGCET 2023 ಅಭ್ಯರ್ಥಿಗಳಿಗೆ ಪ್ರಮುಖ ಸೂಚನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಏನು ಹೇಳಿದಾರೆ ಅಂದರೆ UGCET 2023 ಇವತ್ತು ಮಧ್ಯಾಹ್ನ 1 ಗಂಟೆವರೆಗೆ ಆನ್ಲೈನ್ ಅಪ್ಲಿಕೇಶನ್ ಯಾವ ವಿದ್ಯಾರ್ಥಿ ಫಿಲ್ ಮಾಡಿರ್ತಾನೆ ಆತನಿಗೆ ಯಾವುದೇ ರೀತಿಯ ಫೋಟೋ ಸಹಿ ಆಗಿರ್ಬೋದು ಮತ್ತು ಆರ್ ಡಿ ಮೀಸಲಾತಿ ಸೊ ಕ್ಲೈಮ್ ಏನೇನು ಮಾಡಿರ್ತಾನೆ ಅದು ಯಾವುದು ಅಪ್ಲಿಕೇಶನ್ ಪ್ರಿಂಟಲ್ಲಿ ಫೈನಲ್ ಅಪ್ಲಿಕೇಶನ್ ಪ್ರಿಂಟಲ್ಲಿ ಯಾವುದು ಶೋ ಆಗಿರಲ್ಲ. ಈ ಪ್ರಾಬ್ಲಮ್ ಫೇಸ್ ಮಾಡ್ತಿರೋ ಕಾರಣದಾಗಿ ನಿಮಗೆ ಇವತ್ತು ಸಂಜೆ 6 ಗಂಟೆಯಿಂದ 8/3/2023 11:59 ನಿಮಗೆ ಮತ್ತೆ ಕಾಲಾವಕಾಶ ಕೊಡ್ತಾರೆ. ಸೊ ನೀವು ಅಪ್ಲಿಕೇಶನ್ನ ಎಡಿಟ್ ಮಾಡ್ಬೋದು. ಪೋರ್ಟಲ್ ಓಪನ್ ಇರುತ್ತೆ, ನೀವು ಮತ್ತೆ ಅಲ್ಲಿ ಡೀಟೇಲ್ಸ್ನ ಎಂಟರ್ ಮಾಡಿ ಫೈನಲ್ ಪ್ರಿಂಟ್ನ ತೆಗೆದುಕೊಳ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಉಳಿದಂತೆ ಇವತ್ತು 4/3/2023 ಮಧ್ಯಾಹ್ನ 1 ಗಂಟೆ ಮೇಲೆ ಯಾರ್ಯಾರು ಅಪ್ಲಿಕೇಶನ್ ಫಿಲ್ ಮಾಡ್ತಿರಲ್ವಾ, ಆಫ್ಟರ್ ಇನ್ನೂ ಕೂಡ ನೀವು ಫಿಲ್ ಮಾಡಿಲ್ಲ ಅಂದರೆ ಸೊ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಲ್ಲ. ನೀವು ಡೈರೆಕ್ಟಾಗಿ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಆದರೆ ನೀವು ಆಲ್ರೆಡಿ ಫಿಲ್ ಮಾಡಿರ್ತೀರ, ನಿಮಗೆ ಯಾವುದೇ ರೀತಿಯ ಅಪ್ಲಿಕೇಶನಲ್ಲಿ ಶೋ ಆಗಿರಲ್ಲ ಡೀಟೇಲ್ಸ್ ಅಂದರೆ ನೀವು ಎಡಿಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬಾಯ್ ಬಾಯ್.